ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ನಾವು ಪೇಟೆ ಕಡೆ ಹೊರಟಿದ್ದೀವಿ. ನಿನ್ನ ಲಾಗಲ್ಲಿ ನೋಡಿರ್ತೀರಾ ಆಲ್ರೆಡಿ. ಪೇಟೆಯಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಖರೀದಿ ಎಲ್ಲ ಇತ್ತು, ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಇವಾಗ ಹೊರಟಿದ್ದೀವಿ ಸಂಜೆ ಟೈಮಲ್ಲಿ. ಬನ್ನಿ ಇವಾಗ ಸಿಸ್ಸಿ ಪೇಟೆನ ಒಂದು ರೌಂಡ್ ತಿರ್ಕೊಂಡು ಬರೋಣ. I want nobody but you. 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 ಇವಾಗ ನಾನು ದೇವಿಕೆರೆ ಹತ್ರ ಇರೋ ನವರಂಗ ಫ್ಯಾನ್ಸಿ ಸ್ಟೋರ್ಸ್ಗೆ ಬಂದಿದ್ದೀನಿ. ಒಂದಷ್ಟು ಪೌಡ್ರು, ಕ್ರೀಮು ಆ ಥರದ್ದೆಲ್ಲ ತೊಗೊಳೋದಿತ್ತು. ಎಲ್ಲ ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೆ, ನೋಟ್ಸ್ ಮಾಡಿಕೊಂಡು ಅದನ್ನು ಹೇಳ್ತಾ ಇದ್ದೀನಿ. ಇವಾಗ ಎಲ್ಲ ತೊಗೋತಾ ಇದ್ದೀನಿ. ಯುಕ್ತಾಳಿಗೆ ಪೌಡ್ರು ಮತ್ತು ಬಾಡಿ ಲೋಷನ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಹಿಮಾಲಯದ ಯೂಸ್ ಮಾಡ್ತೀನಿ, ಅದನ್ನೆಲ್ಲ ತೊಗೊಂಡೆ. यूट्यूब में पूरा लाइव दुनिया देखे एड़ा हाय क्या स्कूल योग किया? ನಿನ್ನ ಕನ್ನಡ ಗೊತ್ತದ್ಯಾ? ಊರು ಯಾವುದು ನಿಮ್ಮದು? पूरा राजस्थान. ಎಷ್ಟು ವರ್ಷ ಆಯ್ತು? ನಮಗೆ 20 ವರ್ಷ. ಹೌದಾ? ಅಂದರೆ ನಿಮ್ಮ ಪೇರೆಂಟ್ಸ್ ಇಲ್ಲಿ ಬಂದಿದ್ದೀರಾ? ನೀವು ಬಂದ ಅಲ್ಲಿ ಮುಂಬೈ ಬೇಲ್ಪುರಿ ಓಹೋ, ಗೊತ್ತಿರ್ಬೋದು. ನಾವು ಕಾಯಂ ಹೋಗ್ತೀವಿ. ಈ ಶ್ರೀಕೃಷ್ಣ ಮಾಡಿದೆ. ಶ್ರೀಕೃಷ್ಣ ಜೈ ಜೈ ಶ್ರೀಕೃಷ್ಣ ಜಯ ಶ್ರೀಕೃಷ್ಣ. ಈಗ ಇನ್ನೊಂದು ದಿಗಾಡಿ ಆಗಿ ಮತ್ತೊಂದು ಮುಂಬೈ ಬೇಲ್ಪುರಿ ಆಗಿದೆ ನೋಡ್ರಿ. ಅಣ್ಣ ತಮ್ಮ ಎರಡು ದಿಗಾಡಿ. ಓಹೋ, ಅಣ್ಣ ತಮ್ಮ ಇಬ್ಬರು ಮಾಡಿದ್ರ? ಎರಡು ಎಷ್ಟಿದೆ? ಒಂದೇ ಅಂಗಡಿ ಆಯ್ತು ಅಕ್ಕಪಕ್ಕ ಅಷ್ಟೇ. ಓಹೋ, ನಮ್ಮ ಅಣ್ಣ ಸ್ವಲ್ಪ ಗಟ್ಟಿ ಚಲೋ ಬಾಳಿಕೆ ಬರೋದು ಕೊಡಿ. ಚಲೋ ಬರ್ತದೆ. ಇಲ್ಲ, ಈ ಥರ ತಗೊಂಡು ಹೋಗಿದ್ದು ಮುರಿದು ಹೋಗೋದು ಸೇಮ್. ನಮ್ಮ ಅಣ್ಣ ಅವರು ಓಹೋ, ನೀವೆಂತ ವರ್ಷಕ್ಕೊಂದ್ಸತಿ ಹೋಗ್ತೀರಾ ಊರಿಗೆ? ಹಾಂ ಹೋಗ್ತೇವೆ ಅಂತ ಕೆಲಸ ಇದ್ರೆ ಹೋಗ್ಬಿಡ್ತೀವಿ. ಕೆಲಸ ಒಳ್ಳೆ ಕಡೆ ಫ್ಯಾಮಿಲಿಯೆಲ್ಲ ಇಲ್ಲ ಉಂಟಾ? ಇಲ್ಲಿ ಇದೆಯಲ್ಲ 100 ಆಯ್ತು. ಇನ್ನೊಂದು ಹುಡುಗ ಹೊರಗೆ ಹೋಗಿದೆ. ಹೌದು. 4 ಅಮ್ಮನೂ ಇಲ್ಲಿದೆ, ಪಪ್ಪ ಇಲ್ಲ. ನಾವು 4 ಅಣ್ಣ ತಮ್ಮ ಇಲ್ಲಿದೆ ಸಿಕ್ಕಿಗೆ. ಇದು ಕೊಡಿ. ಅಲ್ಲಿ ಬೇಲ್ಪುರಿ ಎರಡು ಹ್ಞೂ 2 ಜನ ಅಲ್ಲಿ ಬೇಲ್ಪುರಿಯಲ್ಲಿ. ಹ್ಞೂ ಮತ್ತು 3ನೇ ಇಲ್ಲಿ ಚಪ್ಪಲಿ ಸೀರೆ ಪುಟ್ಟ. ಹಾಂ, ನಾವು ಕಾಯಂ ಹೋಗುದು ಹಂಗಾರೆ. ನೀವು ನಿಮ್ಮ ಬಳಗಕ್ಕೆ ಎಲ್ಲ ಹೋಗೋದು? ನಮ್ಮಣ್ಣ ಅವ್ರ ನಮ್ಮಣ್ಣ ನಮಗಿಂತ ದೊಡ್ಡ. ಹಾಂ, ಸರಿ, ನೀವು ತಡೆ ಸರ್. ಪಟ್ಟಿ ಬರ್ತದಲ್ಲ? ಚಲೋ ಇದೆ. ಹಾಂ, ಕಷ್ಟ ಒಳಗಚ್ಚದು ಒಳಗೊಚ್ಚದೆ. ಅದರಲ್ಲಿ ಕಾಜಲ್ ಬೇಕಂದ್ರೆ ಕಾಜಲ್ನೇ ಆಯ್ತು. ಹಾಗೆ ಅದು ಇದು ಹರಟೆ ಹೊಡ್ಕೊಂಡು ಒಂದಷ್ಟು ಖರೀದಿ ಎಲ್ಲ ಮಾಡಿದ್ದಾಯಿತು. ದೀಪಕ್ ಅವರು ಮತ್ತು ಯುಕ್ತ ಅಲ್ಲಿ ಡಾಮಿನೋಸ್ ಪಿಜ್ಜಾಕ್ಕೆ ಹೋಗಿ ಕೂತ್ಕೊಂಡಿದ್ದಾರೆ. ನಾನಿಲ್ಲಿ ಖರೀದಿ ಮಾಡ್ತಾಯಿದ್ದೆ ನೋಡಿ. ಇವಾಗ ತೊಗೊಂಡಿರೋದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಇವಾಗ ಖರೀದಿ ಎಲ್ಲ ಮುಗೀತು, ಪೇ ಮಾಡಿಬಿಟ್ಟು ಹಾಗೆ ಡಾಮಿನೋಸ್ ಹತ್ರ ಬಂದೆ ನಾನು ಕೂಡ. ಇದು ದೇವಿಕೆರೆಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀನಿ.
ಎಲ್ಲಿ ಬಾಯ್ ಹೇಳು ಡಾಮಿನೋಸಲ್ಲಿ ಅಪ್ಪ ಮಗಳು ಪಿಜ್ಜಾ ತಿಂತಾಯಿದ್ರು, ಇನ್ನು ಬಂದಿರಲಿಲ್ಲ, ಆರ್ಡ್ರ್ ಕೊಟ್ಟಿದ್ರು. ನಾನು ಪಕ್ಕಕ್ಕೆ ಟಚ್ ಆ್ಯಂಡ್ ಗ್ಲೋ ಅಂತ ಒಂದು ಸಲೂನ್ ಇದೆ, ಮೇಕಪ್ ಸ್ಟುಡಿಯೋ, ಅಲ್ಲಿ ಬಂದೆ. ಅಲ್ಲಿ ನಿಮಗೆ ಡೈಲಿ ವೇರ್ ಕುರ್ತೀಸು ಆಮೇಲೆ ಮೇಕಪ್ಪು ಮಾಡಿಕೊಡ್ತಾರೆ, ಬ್ರೈಡಲ್ ಮೇಕಪ್ ಎಲ್ಲ. ನೋಡಿ, ಇದು ಬೋಳಾಸ್ ಡ್ರೈ ಫ್ರೂಟ್ಸ್ ಶಾಪ್ ಇದೆಯಲ್ಲ, ಅದ್ರ ಮೇಲ್ಗಡೆ ಇದೆ ಟಚ್ ಆ್ಯಂಡ್ ಗ್ಲೋ ಸಲೂನ್ ಅಂತ. ನಿಮಗೇನಾದರೂ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂದರೆ ಇಲ್ಲಿ ಮಾಡಿಸ್ಬೋದು, ರೀಸನೇಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ದೊಡ್ಡದಾಗಿರೋ ಮಷೀನು, ಇವಾಗ ರೆಡಿ ಆಗ್ತಿರೋ ಬ್ಲೌಸನ್ನು ನೋಡ್ಬೋದು ನೀವು. ಡಿಸೈನ್ ರೆಡಿ ಆಗ್ತಾಯಿದೆ. ಪರ್ಲನ್ನು ಕೂಡ ಬೇಕಾದರೂ ಹಾಕಿ ಮಾಡಿಕೊಡ್ತಾರೆ, ಹ್ಯಾಂಡ್ಮೇಡ್ ಬೇಕಾದರೂ ಇದೆ, ಬರೀ ಥ್ರೆಡ್ಡಲ್ಲಿ ಬೇಕಾದರೂ ಮಾಡಿಕೊಡ್ತಾರೆ. ಡಿಸೈನ್ ಬಂದುಬಿಟ್ಟು 450 ಸ್ಟಾರ್ಟ್ ಅಂತ ಹೇಳಿದ್ರು. ಆಮೇಲೆ ಡೈಲಿ ವೇರ್ ಕುರ್ತೀಸು ಕೆಳಗಡೆ ನೋಡ್ತಾ ಇದ್ದೀರಲ್ವ, ಹಾಗೆ ಹ್ಯಾಂಗಿಂಗೆಲ್ಲ ಹಾಕ್ಕೊಂಡಿರೋದು, ಇದು ಲಾಂಗ್ ಕುರ್ತೀಸ್ ಎಲ್ಲ ಇದೆ. ಇನ್ನು ಫುಲ್ ಸೆಟ್ ಕುರ್ತೀಸ್ ಬೇಕಾದರೂ ಇದಂದರೆ ದುಪ್ಪಟ್ಟ ಪ್ಯಾಂಟು ಎಲ್ಲ ಬರುತ್ತೆ. 1200ಗೆ ಫುಲ್ ಸೆಟ್ ಬರುತ್ತೆ. 1000 ರುಪೀಸ್ಗೆ 3 ಕುರ್ತೀಸ್ ಬರುತ್ತೆ, ಅಂದರೆ 3 ಟಾಪ್ಸು. ಡೈಲಿ ವೇರ್ ಚೆನ್ನಾಗಿದೆ, ಕಾಟನಿಂದು. ನಾನು ಇಲ್ಲಿ ತೊಗೊಂಡೋಗಿದ್ದೆ, ಒಂದಷ್ಟು ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ. ಇನ್ನು 299ಗೆ ಜೀನ್ಸ್ಗೆ ಹಾಕೋ ಶಾರ್ಟ್ ಟಾಪ್ಸ್ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಸೈಜಿಂದು ಅವೈಲೇಬಲ್ ಇದೆ. ಜೊತೆಗೆ ಟೀ ಶರ್ಟ್ ಬೇಕು ಅಂದರೂ ಇದೆ. ರೆಡಿ ಇದ್ದಿರೋ ಡಿಸೈನ್ಸ್ ಎಲ್ಲ ತೋರಿಸ್ತಾಯಿದ್ರು. ಇದು ನೋಡಿ, ಇದು ಕೂಡ ಮಷಿನಲ್ಲಿ ರೆಡಿ ಮಾಡಿರೋದು. ಇನ್ನು ನಿಮಗೆ ಬ್ಯೂಟಿ ಸರ್ವಿಸಲ್ಲಿ ಆಫರ್ಸ್ ಬೇಕು ಅಂದರೂ ಅದು ಕೂಡ ಅವೈಲೇಬಲ್ ಇದೆ ನೋಡಿ. 1350ಗೆ ಥ್ರೆಡ್ಡಿಂಗು, ಹ್ಯಾಂಡ್ ವ್ಯಾಕ್ಸಿಂಗು, ಹೇರ್ ಕಟ್ಟು, ಫೇಶಿಯಲ್ಲು, ಅಂಡರ್ ಪೆಡಿಕ್ಯೂರು, ಡಿ ಟ್ಯಾನು ಇದೇ ಥರ. ಹಾಗೆ 550 ಸ್ಟಾರ್ಟು, 550, 650, 1500 ಎಲ್ಲ ಪ್ಯಾಕೇಜ್ ಕೂಡ ಅವೈಲೇಬಲ್ ಇದೆ. ನಂತರ ಕೆಲಸನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಯುಕ್ತ ನೋಡು, ಅದೇ ಕಟ್ಕೊಡು ಅಂತ. ಚಂದ ಕಾಣ್ತೆ. ಚಂದ ಕಾಣ್ತಿಲ್ಲ ಬಿಟ್ಟ. ದಿವಸ ನನಗೆ ಕಟ್ಗೆ ಹೇಳು. ದಿವಸ ಹೆಂಗೆ ಕಟ್ಟಿರ್ತೀನು? ಲಿಪ್ಸ್ಟಿಕ್ ಎಲ್ಲ ಹಚ್ಕೊಡು ಅಂತ. ಹೌದಾ? ಪೌಡರ್ ಹಚ್ಚಿ ಲಿಪ್ಸ್ಟಿಕ್ ಹಚ್ಕೊಂಡು ಚಂದ ಕಾಣ್ತೆ. ನೆಕ್ಸ್ಟ್ ಡೇ ಯುಕ್ತನ ಸ್ಕೂಲಿಗೆ ಬಿಡೋಕೆ ಹೋಗಿದ್ರು ದೀಪಕ್ ಅವರು. ಆಮೇಲೆ ಅಲ್ಲೇ ಗಣಪತಿ ಮಾಡ್ತಾಯಿದ್ರು, ವಿಡಿಯೋ ಮಾಡ್ಕೊಬಂದರು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟೊಂದು ವೆರೈಟಿ ಗಣಪತಿ ವಿಗ್ರಹನೆಲ್ಲ ಮಾಡಿದ್ದಾರೆ ಅಂತ ನೋಡಿ. ಇದನ್ನು ಮಾಡೋಕ್ಕೆ ತುಂಬ ಡೆಡಿಕೇಶನ್ನು ಹಾಗೆ ಹಾರ್ಡ್ ವರ್ಕ್ ಕೂಡ ಆಗುತ್ತೆ. ಇವರು ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವ್ರು ಏನು ಹೇಳಿದ್ದಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಹೆಸರು ಕೇಶವನಾಯ್ಕ ಅಂತ, ಸಿರ್ಸಿ ಮರಾಠಿಗೊಪ್ಪ ನಿವಾಸಿ ನಾನು. ಕಳೆದ 25 ವರ್ಷದಿಂದ ನಮ್ಮದೇ ಕೆಲಸ ಮಾಡ್ತಿದ್ದೆ. ಅಂದರೆ ಸ್ಟಾರ್ಟಿಂಗ್ ಮಾಡಿ ಸಣ್ಣ ಇರ್ಬೇಕಾದ್ರೆ ಚಿಕ್ಕಂದಿರುವಾಗಲೇ ಈಗ ಅಲ್ಲಿ ಇಲ್ಲಿ ಮಣ್ಣು ಕತ್ಕೊಂಡು ಬರೋದು ಮಾಡೋದು ಹಾಗೆ ಮಾಡ್ತಾ 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 ಅದು ಒಂದು ಲೆವೆಲಿಗೆ ರೂಢಿ ಆಗ್ಬಿಡ್ತದೆ. ಮತ್ತು ಯಾರು ಕಲಿಸೋರು ಹಿಂಗೆ ಯಾರೂ ಇಲ್ಲ, ಕೈಡಿ ಕಲಿಸ್ತವ್ರು. ನಾವಾಗೆ ಕಲ್ತ್ಕೊಂಡಿದ್ದೆ. ಅಲ್ಲಿ ನೋಡಿ 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 ಕಣ್ಣಲ್ಲಿ ತುಂಬ್ಕೊಬರೋದು, ಮನೆಗೆ ಬಂದು ಅದೇ ಸಣ್ಣ ಫಿಗರ್ ಮಾಡೋದು, ಹಾಗೆ ಮಾಡ್ತಾ ಮಾಡ್ತಾ ಈ ಹಂತಕ್ಕೆ ಬಂದುಬಿಡ್ತದೆ. ಇವತ್ತು ಇಂದಿಗೆ ನನಗೆ ಫಸ್ಟ್ ಆರ್ಡ್ರ್ ಬಂದಾಗಿಂದ ಇವತ್ತಿಗೆ ಕರೆಕ್ಟ್ 20 ವರ್ಷ ಆಗ್ತದೆ. 20 ವರ್ಷ ಅವರಾಗಿ ಜನ ಬಂದು ಆರ್ಡರ್ ಕೊಟ್ಟಾಗಿಂದ ಹೇಳಿದ್ರೆ ಇವತ್ತಿಗೆ ಕರೆಕ್ಟ್ ಈ ವರ್ಷಕ್ಕೆ 20 ವರ್ಷ ಆಗ್ತದೆ. ಸೊ ವರ್ಷ ಅಪ್ರಾಕ್ಸಿಮೇಟ್ಲಿ ಎಷ್ಟು ಗಣಪತಿ ಮಾಡ್ತೀರಾ ನೀವು ಹಾಗಾದ್ರೆ? ವರ್ಷ ಅಂದರೆ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ಒಂದೇ ಗಣಪತಿ ಇತ್ತು. 9 ವರ್ಷ ಗುರುದೇವ ಮನೆ ಒಂದೇ ಗಣಪತಿ ಮಾಡ್ತಿದ್ದೆ. ಹಿಂಗೆ ಬರ್ತಾ 10 ವರ್ಷಕ್ಕೆ 2 ಆಯಿತು, 11 ವರ್ಷಕ್ಕೆ 3 ಆಯಿತು, ಆಮೇಲೆ 12 ವರ್ಷಕ್ಕೆ 5 ಆಯಿತು. ಹಿಂಗೆ ಇರ್ತಾವೆ. ಈಗ 32 ಗಣಪತಿ ಸಣ್ಣದುಂಟು, ದೊಡ್ಡದು 7 ಗಣಪತಿ ಉಂಟು. ಎಷ್ಟು ತಿಂಗಳ ಬೇಕಾಗುತ್ತೆ ನಿಮಗೆ ಇದಿಷ್ಟು ರೆಡಿ ಮಾಡೋಕೆ? ಈಗ ನಾನು ಈ ವರ್ಷ ಸ್ವಲ್ಪ ಲೇಟ್ ಆಯ್ತು ನನಗೆ ಸ್ಟಾರ್ಟ್ ಮಾಡಲಿಕ್ಕೆ. ಆದರೂ 1 ತಿಂಗಳು 13 ದಿವಸದಲ್ಲಿ ಇಷ್ಟೆಲ್ಲ ಫಿಗರ್ ರೆಡಿ ಆಯಿತು. ಬರೀ 1 ತಿಂಗಳಲ್ಲಿ ಇಷ್ಟು ಮಾಡ್ತಾ ಇದ್ದೀರಾ? 13 ದಿವಸ. ಅಯ್ಯಪ್ಪ, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸು. ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್, ಖುಷಿ ಆಯಿತು. ಇದರಲ್ಲಿ ನಮ್ಮದಿರಲಿ ಬನವಾಸಿ, ಆಮೇಲೆ ನೀರ್ನಹಳ್ಳಿ, ಸಹ್ಯಾದ್ರಿ ಕಾಲೋನಿ, ವಿವೇಕಾನಂದ ನಗರ ಕಡೆಗೆ ಅಂಬಾಗಿರಿ, ಇಲ್ಲ ಉದಯಪ್ಪನ ಗುಡ್ಡ ಕರೀತಾರೆ ಅಂಬಾಗಿರಿ, ಆಮೇಲೆ ಮರಿಗುಡ್ಡಿ, ದೊಡ್ಡದಂದ್ರೆ ವಿವೇಕಾನಂದ ಗಣಪತಿ ಆ ಕಡೆ ಇರೋದು ಲಾಸ್ಟ್.
ಸೊ ಆಲ್ಮೋಸ್ಟ್ ಎಲ್ಲದೂ ನೀವೇ ಮಾಡ್ತೀರಾ. ಹೌದು. ಸೂಪರ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ವೆಲ್ಕಮ್.